ಮೊದಲನೇ ಸಿನಿಮಾ ಲೈಸೆನ್ಸ್ ಕೊಟ್ಟವರು ಪುಟ್ಟರಂಗಪ್ಪನವರು ಅಂತ. ಹಂಗೆ ಯಾರೇ ಆಗಲಿ ಉಪಕಾರ ಸ್ಮರಣೆ ಸಮಾಜಕ್ಕಿದೆ. ಅದರಿಂದ ನೀವೆಲ್ಲ ಉಳಿಸ್ಕೊಂಡು ಈ ಸಂದರ್ಭ ಬೆಳೆಸ್ಕೊಂಡು ಪಬ್ಲಿಕ್ ಆಫೀಸ್ ಇಸ್ ನಾಟ್ ಜಸ್ಟ್ ಎ ಪೊಸಿಷನ್, ಇಟ್ ಈಸ್ ಅನ್ ಆಪರ್ಚುನಿಟಿ. ನೀವೆಲ್ಲ ಯಾವ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ಈಗ ತಾಯಿಗೆ ಮಕ್ಕಳ ಮೇಲೆ ನಂಬಿಕೆ ಇರ್ತದೆ, ತಂದೆ ತಾಯಿಗೆ. ಮರಕ್ಕೆ ಬೇರೆ ಮೇಲೆ ನಂಬಿಕೆ, ಮರಕ್ಕೆ ಬೇರೆ ಮೇಲೆ ನಂಬಿಕೆ ಇರ್ತದೆ. ಸೊ ಭಕ್ತನಿಗೆ ದೇವ್ರ ಮೇಲೆ ನಂಬಿಕೆ ಇರ್ತದೆ. ಹಾಗೆ ನಾವು ಶಾಸಕರುಗಳಿಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಂತ್ರಿಗಳಿಗೆ ಎಲ್ಲರೂ ಕೂಡ ಅಲ್ಟಿಮೇಟ್ಲಿ ನಿಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು. ನಮ್ಮ ಸ್ಟಾಫ್ ಮೇಲೆ ಡಿಪೆಂಡ್ ಆಗಬೇಕು, ನಿಮ್ಮ ಮೇಲೆ ಡಿಪೆಂಡ್ ಆಗಬೇಕು. ಡಿಸಿಷನ್ಸ್ ಏನೇ ನಾವು ಹೇಳ್ಬೋದು, ಅಲ್ಟಿಮೇಟ್ಲಿ ನಮಗೆ ಗೈಡ್ ಮಾಡೋರು ನಾವು ಮಾಡೋದು ಕರೆಕ್ಟಾಗಿಲ್ಲ, ಸುಳ್ಳ, ಸರಿನಾ, ಕಾನೂನು ಚೌಕಟ್ಟಿನಲ್ಲಿ ಇದ್ದೀವಾ ಇಲ್ಲ ಅಂತ ಹೇಳೋರು ನೀವು. ಸೊ ಹಂಗೆ ನಮ್ಮ ಏನು ರಿಜ್ವಾನ್ ಅಹಮದ್ ಅವರು ಹೇಳ್ದಂಗೆ ಹಿಂದೆ ಹನುಮಂತಯ್ಯನವರು ಭಾಳ ದೂರದ ಆಲೋಚನೆಯಿಂದ ಈ ವಿಧಾನಸೌಧದ ಮೇಲೆ ನಿಮ್ಮ ಕೆಲಸ ದೇವ್ರ ಕೆಲಸ ಅಂತ ಬರ್ಸಿಸ್ಬೇಕಲ್ಲೇ ಅವ್ರಿಗೆ ಅಪಾರವಾದಂಥ ಜ್ಞಾನ ಭಂಡಾರವನ್ನು, ಅನುಭವದ ಭಂಡಾರ ಎಲ್ಲ ಕೂಡ ಇಟ್ಕೊಂಡಂಥ ಒಬ್ಬ ಮುಖ್ಯಮಂತ್ರಿ. ಇವತ್ತು ಈ ವಿಧಾನಸೌಧ ಕಟ್ಟಿದ ಚರಿತ್ರೆ ಯಾರು ತಿಳಿದಿದ್ರೋ ಏನೋ ಗೊತ್ತಿಲ್ಲ, ಎಲ್ಲ ಯಾವುದು ಪುಸ್ತಕದಲ್ಲಿ ಇದೆ, ತಾವು ತೆಗೆದು ನೋಡಬೇಕು. ಭಾಳ ದೂರ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸು ಎಲ್ಲ ಕೂಡ ಬಗ್ಗೆ ಭಾಳ ದೊಡ್ಡ ನಡೆಸಿದ್ರು. ಹಂಗೆ ನಿಮ್ಮ ಮೇಲೆ ಯಾವುದೇ ನಮ್ಮ ಗೌರ್ಮೆಂಟು ನಮಗೆ 5 ವರ್ಷಕ್ಕೆ ಒಂದು ಸತಿ ನಮ್ಮ ಸರಿ ಇಲ್ಲ ಅಂದ್ರೆ ನಮ್ಮ ಜನ ಮನೆಗೆ ಕಳಿಸ್ಬಿಡ್ತಾರೆ. ನಿಮಗೆ ಕೊನೆಗೆ ಕೆಲಸಕ್ಕೆ ಸೇರಿದು ರಿಟೈರ್ ಆಗಂಟ 60 ವಯಸ್ಸು ಆಗಂಟ ನಿಮಗೆಲ್ಲ ಭಗವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಪ್ರತಿ ಬದುಕಿನಲ್ಲೂ ಕೂಡ ಪ್ರತಿ ಒಂದು ತೀರ್ಮಾನ ತೆಗೆದುಕೊಳ್ಳೋ ಕೂಡ ನಾನು ಶಾಶ್ವತವಾಗಿ ಜನರ ಬದುಕಿಗೆ ನಾನು ಸಹಾಯ ಮಾಡಿದ್ದೇನೆ, ನನ್ನ ನೆನೆಸ್ಕೊಳ್ಳೋ ರೀತಿ ಮಾಡಿದ್ದೀನಿ ಅಂತ. ಆಮೇಲೆ ಪಾಸಿಟಿವ್ ಅಪ್ರೋಚ್ ಇರಬೇಕು. ಬರೀ ನೆಗೆಟಿವ್ ಅಪ್ರೋಚ್ ಇಟ್ಕೊಂಡು ಬರೀ ಏನು ತಪ್ಪು ಹಿಡೀಲಿ ಅಂತಲ್ಲ, ಎಲ್ಲರಿಗೂ ತಪ್ಪಿದ್ದೇ ಇರ್ತದೆ. ತಪ್ಪನ್ನ ನಿಮ್ಗೇನು ಕಾನೂನು ವಿರುದ್ಧವಾಗಿ ಮಾಡಿ ಅಂತ ನಾವು ಯಾವುದು ಹೇಳೋದಿಲ್ಲ. ಕಾನೂನು ವಿರುದ್ಧ ಅವಕಾಶ ನೀವು ಬೇಕಾಗಿಲ್ಲ ನಮಗೆ. ಆದರೆ ಕಾನೂನು ಚೌಕಟ್ಟಿನಲ್ಲೇ ಯಾವ ರೀತಿ ಬಡ್ಜೆಟ್ಗೆ ಸಹಾಯ ಮಾಡಬೇಕು, ಫೈಲ್ಗಳನ್ನ ಮಾಡಬೇಕು. ಬರೀ ಟೈಮ್ನ ಮಾಡಿಕೊಂಡು ಬರೀ ಕಾಯ್ಕೊಂಡು ಇದ್ಕೊಂಡು ಬಸ್ನ ಕಾಯ್ಕೊಂಡು ಇಲ್ಲ ಟ್ರೈನ್ ಕಾಯ್ಕೊಂಡು ನನ್ನ ಟೈಮ್ ಮುಗಿದೋಯ್ತು ಅಂತ ಹೇಳಿದ್ರೆ ನಮ್ಗೆ ಸರ್ಕಾರದವ್ರಿಗೆ ಎಲ್ಲಿದೆ ಟೈಮು, ರಾಜಕಾರಣಿಗಳಿಗೆ ಎಲ್ಲಿದೆ ಟೈಮು? 24 ಅವರ್ಸು ನಾವು ಯೋಚನೆ ಮನೆಗೆ ಹೋಗೋದು ಬಿಟ್ಟರೆ ಮಿಕ್ಕಿದ ಎಲ್ಲ ಥರದಲ್ಲೂ ಕೂಡ ನೀವು ಯೋಚನೆ ಮಾಡಬೇಕು. ಈಗಾಗಲೇ ಸರ್ಕಾರ ಕೂಡ ಅನೇಕ ಯೋಜನೆಗಳು ನಾವು ಕೂಡ ನಮ್ಮ ಮ್ಯಾನಿಫೆಸ್ಟೋಲ್ಲಿ ತಮ್ಮದು ಕೆಲವು ವಿಚಾರನ ನಂಜಮ್ ಪರ್ವೇಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ನಾವು ಮಾಡಿದ್ದೇವೆ. ಅದ್ರ ಬಗ್ಗೆ ಭಾಳ ದೀರ್ಘವಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಸೊ ಇಷ್ಟು ಹೇಳಿ ನಾನು ಹೆಚ್ಚಿಗೆ ಇನ್ನು ಬೇರೆ ಸಂದರ್ಭದಲ್ಲಿ ಮಾತಾಡ್ತೇನೆ. ಎಲ್ಲ ಹೊಸ ಸದಾಕ್ಷಿಯರು ಮತ್ತೆ 2ನೇ ಬಾರಿಗೆ ಅವರು ಆಯ್ಕೆಯಾಗಿದ್ದಾರೆ. ಅವರು ಕೂಡ ಸೇವೆ ಮಾಡ್ತಾ ಇದ್ದಾರೆ. ಸರ್ಕಾರ ಅವ್ರ ಜೊತೆ ಸಂಪೂರ್ಣವಾಗಿ ಅವರ ಜೊತೆ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಕೂಡ ಸರ್ಕಾರ ಜೊತೆಲಿ ಯಾವ ರೀತಿ ಇರ್ತದೆ. ಆಮೇಲೆ ಒಳ್ಳೆ ಟೀಮ್ ಇದೆ. ನಮ್ಮ IAS ಆಫೀಸರ್ಸು, ಬ್ಯೂರೋಕ್ರಸಿ ಕೂಡ ತಂದೆ ಆದಂಥ ಒಂದು ಒಳ್ಳೆ ಕೆಲಸಗಳನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ನೀವು ಅವರೆಲ್ಲ ಸೇರಿ ಒಟ್ಟಿಗೆ ಕೆಲಸ ಸೇರಿ ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಬೇಕು. ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗೋಯ್ತು, ಯಾರೂ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಎಷ್ಟು ಅವಕಾಶ ಇದೆ. ನಮ್ಮಲ್ಲಿ ಬೇಕಾದಷ್ಟು ಚರ್ಚೆ ಇದೆ. ಗೌರ್ಮೆಂಟ್ ಆಫೀಸಾಗೆಲ್ಲ ನೀವು ಯಾಕೆ ಫ್ರೀ ಬಸ್ ಕೊಡ್ತಾ ಇದ್ದೀರಾ, ಯಾಕೆ 200 ಯೂನಿಟ್ವರೆಗೂ ಕರೆಂಟ್ ಕೊಡ್ತಾ ಇದ್ದೀರಾ ಅಂತೇಳಿ ಬೇಕಾದಷ್ಟು ನಮ್ಮಲ್ಲೆಲ್ಲ ಚರ್ಚೆ ಇದೆ. ಆದರೂ ನಮ್ಮ ಮುಖ್ಯಮಂತ್ರಿಗಳು ಒಂದು ಪಾಲಿಸಿನ ನಮ್ಮ ಸರ್ಕಾರದಲ್ಲಿ, ನಮ್ಮ ಪಕ್ಷದಲ್ಲಿ ಮಾತು ಕೊಟ್ಟಿದ್ದು, ಆ ಮಾತನ್ನ ಉಳಿಸ್ಕೊಳ್ಬೇಕು ಅಂಥೇಳಿ ಇವತ್ತು 52 ಕೋಟಿ ರೂಪಾಯಿ ಅಷ್ಟು ಇವತ್ತು ಜನರ ಕಲ್ಯಾಣಕ್ಕೋಸ್ಕರ ಅವರ ಬದುಕಿಗೆ, ಕೆಲವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂಥೇಳಿ ನಾವು ಇಂಥ ಒಂದು ದಿಟ್ಟ ತೀರ್ಮಾನವನ್ನು ನಾವು ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಯಶಸ್ಸು ನಿಮ್ಮ ಕೈಲಿದೆ. ನಿಮ್ಮ ಬದುಕಿಗೆ, ನಿಮ್ಮ ಯಶಸ್ಸಿಗೆ ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಜೊತೆಲಿ ಇರ್ತದೆ ಅಂಥೇಳಿ, ನಮ್ಮದು ನಿಮ್ಮಿಬ್ಬರು ಸಂಬಂಧ ಭಕ್ತಂಗೂ ಭಗವಂತಂಗಿರೋಂಥ ಸಂಬಂಧ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.